ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಒಂದು ಟಾಪಿಕ್ನ ಎತ್ಕೊಂಡು ಬಂದಿದ್ದೀನಿ. ಟಾಪಿಕ್ ಮೀನ್ಸ್ ಲೈಕ್ ಗ್ರೋಮಿಂಗ್ ಬಗ್ಗೆ. ಏನು, ಯಾವ ಗ್ರೋಮಿಂಗು? ಓಕೆ, ತಿಳ್ಕೊಳ್ಳೋಣ. ಅಥವಾ ಒಂದೊಂದಾಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಹಾಗೆ ಲೈಕ್ನ ಮಾಡಿ, ಶೇರ್ನ ಮಾಡಿ ಅಂತ ಹೇಳ್ತಾ. ಯಾಕೆ ಅಂದರೆ ನಾನು ಏನೋ ಆಡಿಷನ್ಸ್ ವೀಡಿಯೋಸ್ಗಳಿಗೂ ಮಾತ್ರ ನೀವು ತುಂಬ ಸಪೋರ್ಟ್ ಮಾಡ್ತಾಯಿದ್ರಿ ನನಗೆ. ಬಟ್ ಇದು ಗ್ರೋಮಿಂಗ್ ಗುರು, ನಿಮ್ಗೆ ಯೂಸ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಯಾರೆಲ್ಲ ನೀವು ಫಸ್ಟ್ ಆರ್ಟಿಸ್ಟ್ ಆಗ್ಬೇಕು ಅನ್ಕೊಂಡಿದ್ದೀರಾ, ಫಸ್ಟ್ ನೀವು ನೋಡಿ ಹೆಂಗಿದ್ದೀರಾ ಅಂತ. ಯಾಕಂದರೆ ನಾರ್ಮಲ್ ಪೀಪಲ್ಗಿಂತ ಆರ್ಟಿಸ್ಟು ಸ್ವಲ್ಪ ನೋಡೋಕ್ಕೆ ಓಕೆ ಆರ್ಟಿಸ್ಟ್ ಮಟೀರಿಯಲ್ ಥರ ಅನಿಸ್ಬೇಕಲ್ವಾ. ಸೊ ಅದಕ್ಕೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಆಡಿಷನ್ಗೆ ಫೋಕಸ್ ಮಾಡೋಕ್ಕೂ ಮುಂಚೆ ನೀವು ನೋಡ್ತಾರೆ ನೀವು ಹೆಂಗಿದ್ದೀರಾ ಫಸ್ಟು ಅಂತ. ಗ್ರೋಮಿಂಗ್ ತುಂಬ ಮ್ಯಾಟ್ರ್ ಆಗುತ್ತೆ. ಏನು ಗುರು ಗ್ರೋಮಿಂಗು? ನಿಮ್ಮ ಕೈ ಹೆಂಗಿದೆ, ನಿಮ್ಮ ಸ್ಕಿನ್ ಟೋನ್ ಹೆಂಗಿದೆ, ಕಲರ್ ಹೆಂಗಿದೆ, ನೀವು ಹೆಂಗೆ ಡ್ರೆಸ್ ಮಾಡ್ಕೊಂಡು ಹೋಗಿದ್ದೀರಾ, ಒಳ್ಳೆ ಚಪ್ಪಲಿ ಥರ ಹೋಗಿದ್ದೀರಾ, ಒಳ್ಳೆ ಲೈಕ್ ಇದೆಲ್ಲ ನೋಡ್ತಾರೆ ಗುರು. ಸೊ ಹಂಗಾಗಿ ನಿಮಗೆ ಹೆಲ್ಪ್ ಆಗುವಂಥದ್ದು ಮಾತ್ರ ನಾನು ವೀಡಿಯೋಸ್ಗಳು ಹಾಕ್ತಾ ಇರ್ತೀನಿ. ಆಮೇಲೆ ನಿಮ್ಗೆ ಗೊತ್ತಲ್ವಾ, ನಾನು ಯೂಟ್ಯೂಬರ್ ಆಗಬೇಕಂತಿಲ್ಲ, ಯೂಟ್ಯೂಬಿಂದ ದುಡ್ಡು ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ನಾನು ನಿಮ್ಗಳಿಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಮಾತ್ರ, ಅದು ನಾನು ಯೂಸ್ ಮಾಡಿ ನನಗೆ ಓಕೆ ಅಂದರೆ ಮಾತ್ರ ನಾನು ಏನು ಮಾಡ್ತೀನಿ, ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಇಲ್ಲ ಅಂದರೆ ಚಾನ್ಸೇ ಇಲ್ಲ. ಫೈನ್, ಶುರು ಮಾಡೋಣ ವೀಡಿಯೋನ. ಸ್ವಲ್ಪ ಲೆಂತ್ ಆಗಿರುತ್ತೆ ವೀಡಿಯೋಸ್, ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ, ಆಯಿತಾ? ವಿಡಿಯೋ ಶುರು ಮಾಡೋಣ. ಸರಿ, ಫೈನ್. ಓಕೆ, ಏನಿದು? ನಮ್ಮ ಒಂದು ಸ್ಕಿನ್ನ, ಅಂದರೆ ಬ್ರೈಟ್ ಸ್ಕಿನ್ ಆಗಿರ್ಬೋದು, ಗ್ಲೋಯಿಂಗ್ ಸ್ಕಿನ್ ಆಗಿರ್ಬೋದು, ಯೂಸ್ ಮಾಡ್ತೀವಲ್ವಾ, ಇರ್ಬೋದು. ಆ ಒಂದು ಸ್ಕಿನ್ ಅದೇ ಥರ ಮೇಂಟೈನ್ ಮಾಡಬೇಕು, ಅಥವಾ ನಮ್ಮ ಒಂದು ಸ್ಕಿನ್ ಹಂಗೇ ಇರಬೇಕು, ಗ್ಲೋ ಆಗಿರಬೇಕು, ಅದನ್ನು ಗ್ಲೋ ಸ್ಕಿನ್ನ ಮೇಂಟೈನ್ ಮಾಡಬೇಕು ಅಂದರೆ ಫೈನ್. ಓಕೆ ನೋಡಿ, ಬಾಕ್ಸಿಂಗ್ ಇದೆ. ವಿಟಮಿನ್ ಸಿ ಅನ್ನಿಸ್ತಾ ಇದೆಯಾ? ವಿಟಮಿನ್ ಸಿ ಹೈ 20 ಸಿರಮ್ ಅಂತ ಇದೆ. ಸೊ ನೋಡಿ, ಬಾಕ್ಸ್ ಈ ಥರ ಇದೆ. ಇದು ಒಳಗಡೆ ಹಿಂಗೆ ಓಪನ್ ಮಾಡಿದರೆ ಚಿಕ್ಕದಾಗಿ ಇದು ಗ್ಲಾಸಿಂದ ಇದೆ, ಗ್ಲಾಸ್ದಿದೆ, ಬಿದ್ದರೆ ಹೊಡೆದೋಗ್ಬಿಡುತ್ತೆ ಆಮೇಲೆ. ಈ ಥರ ಇದೆ. ಓಕೆ, ಇದನ್ನು ಯಾವಾಗ ಹಚ್ಚಬೇಕು, ಹೆಂಗೆ ಹಚ್ಚಬೇಕು, ಇದ್ರ ಕಾಸ್ಟ್ ಏನು, ಎಲ್ಲಿ ಸಿಗುತ್ತೆ, ನಿಧಾನ ಆರಾಮ್ಸೆ ನಾನು ಎಲ್ಲನೂ ಹೇಳ್ತೀನಿ, ಆಯಿತಾ? ನೋಡಿ, ಈ ಥರ ಇದೆ. ಇದರ ಒಂದು ಪ್ರೈಸ್ ಏನಿದೆ ಅಂದರೆ 1290 ರೂಪಾಯಿ, 1290 ರುಪೀಸ್ ಇದೆ. ಎಲ್ಲಿ ಸಿಗುತ್ತೆ ಇದು? ಸ್ಕಿನ್ ಕೇರ್ ಕ್ಲಿನಿಕ್, ಮೆಡಿಕಲ್ ಶಾಪ್ ಇರುತ್ತಲ್ಲ ಸ್ಕಿನ್ ಕೇರ್ದು, ಅಲ್ಲಿ ಸಿಗುತ್ತೆ. ಅಥವಾ ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗ್ಬೋದು. ನಾನು ಆ ಸ್ಕಿನ್ ಕೇರ್ ಮೆಡಿಕಲ್ ಇರುತ್ತಲ್ವಾ, ಅಲ್ಲಿ ತಗೊಂಡಿದ್ದು. ಸೊ ಏನಿದೆ, ಕಾಸ್ಮೋಫಿಕ್ಸ್ ಹೈ ವಿಟಮಿನ್ ಸಿ 20 ಇದೆ, 10 ಬರುತ್ತೆ ಇದ್ರದ್ದು, ಆಯಿತಾ? ವಿಟಮಿನ್ ಸಿ 20 ಸಿರಮ್ ಇದೆ. ಇದು ಎವ್ರಿ ನೈಟ್ ನೀವು ಯೂಸ್ ಮಾಡ್ಕೋಬೋದು. ಹೇಗೆ ಅಂದರೆ, ಫಸ್ಟ್ ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಹೆಂಗೆ ಮಾಡ್ಕೋಬೇಕು ಅಂದರೆ, ಫೇಸ್ ವಾಶ್ ಏನಾದರೂ ಯೂಸ್ ಮಾಡಿಲ್ಲ ಅಂದರೆ ಫೇಸ್ ವಾಶ್ನ ದಯವಿಟ್ಟು ಮುಖಕ್ಕೆ ಫೇಸ್ ವಾಶ್ ಯೂಸ್ ಮಾಡಿ. ಒಂದೊಂದ್ಸಲ ಸೋಪೆಲ್ಲ ಹಾಕ್ತೀರಾ, ಸೋಪೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಮುಖಕ್ಕೆ. ಸೊ ಫೇಸ್ ವಾಶ್ನ ಪರ್ಚೇಸ್ ಮಾಡಿ, ಫೇಸ್ ವಾಶೇ ಯೂಸ್ ಮಾಡಿ ಗುರು. ಯಾವುದು ಇಲ್ಲ ಗುರು, ಏನು ಮಾಡೋದು ಅನ್ನೋಂಗಿದ್ರೆ, ಆರ್ಟಿಸ್ಟ್ ಆಗಬೇಕು ಅಂದ್ಕೊಂಡಿದ್ರೆ ಮಾಡಲೇಬೇಕು ಗುರು, ಏನೂ ಮಾಡೋಕ್ಕಾಗಲ್ಲ. ಓಕೆ, ಯಾವ ಫೇಸ್ ವಾಶ್ ಯೂಸ್ ಮಾಡೋದು ಬೇಕಾ? ಕಮೆಂಟ್ ಬಾಕ್ಸ್ ನಿಮ್ಮದೇ ಗುರು, ಕಳಿಸಿ, ಕಮೆಂಟ್ನ ಹಾಕಿ. ಯಾವ ಫೇಸ್ ವಾಶ್ ಚೆನ್ನಾಗಿರುತ್ತೆ, ಕಮ್ಮಿ ದುಡ್ಡಿಗೆ ಯಾವ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನಾನು ಯೂಸ್ ಮಾಡಿ ನನಗೆ ಇಷ್ಟ ಆಗಿರೋದೇ ಹೇಳ್ತೀನಿ, ಆಯಿತಾ? ಫೇಸ್ ವಾಶಿಂದ ಫೇಸ್ನ ವಾಶ್ ಟ್ರೈ ಮಾಡ್ಕೊಳ್ಳಿ. ದೆನ್ ಅದಾದಮೇಲೆ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು? ಓಕೆ, ನಾನು ಆ್ಯಕ್ಚುಲಿ ಇದನ್ನು ಯೂಸ್ ಮಾಡ್ತೀನಿ. ಕಾಣಿಸ್ತಿದಾ? ಹೈಡ್ರಾ ಎಕ್ಸೆಲ್ ಹೈಡ್ರಾ ಅಂತೇಳಿ ಫೇಸ್ ಮಾಯ್ಶ್ಚರೈಸರ್ ಕ್ರೀಮ್. ಎಸ್ಪೆಷಲಿ ಫೇಸಿಗೆ ಮಾತ್ರ ತುಂಬ ಲೈಟ್ ಆಗಿರುತ್ತೆ. ತುಂಬ ನಿಮ್ಗೆ ಏನು ಹಾಕಿದ್ದಾರೆ ಅಂತ ನಿಮಗೆ ಅನ್ಸೋದೇ ಇಲ್ಲ. ತುಂಬ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯ್ತು ನೋಡಿ. ಯೂಸ್ ಮಾಡಿ ಇದೆಲ್ಲ ಮುಗಿಯೋಕ್ಕೆ ಬಂದಿದೆ. ನಾನು ಸುಮ್ಮನೆ ಯೂಸ್ ಮಾಡಿ ಏನು ಇದು ಮಾಡ್ತಾ ಇಲ್ಲ, ಆಯಿತಾ? ಏರ್ ತುಂಬಿಕೊಂಡಿದೆ. ಸಿ, ಯೂಸ್ ಮಾಡಿ ಖಾಲಿಯಾಗಿ ಬರ್ತಾ ಇದೆ. ಸಿ ನೋಡಿ, ಯಾಕೆ ಅಂದರೆ ನಾನು ಏನಾದರೂ ಹೇಳ್ತೀನಿ ಅಂದರೆ ದುಡ್ಡಿಗೆ ಅಥವಾ ಪ್ರಮೋಷನ್ಸ್ಗೆ ಆ ಥರ ಯಾವುದು ಹೇಳೋಕ್ಕೆ ಹೋಗಲ್ಲ. ಸೊ ತುಂಬ ಇಷ್ಟ ಆಯಿತು. ಹೈಡ್ರಾ ಎಕ್ಸಾ ಹೈಡ್ರಲ್ ಅಂತೇಳಿ, ಇದನ್ನು ಫೇಸಿಗೆ ಮಾತ್ರ ಯೂಸ್ ಮಾಡಿ. ತುಂಬ ಕಾಸ್ಟ್ಲಿ ಅಂತ ಅಂದರೆ ರೇಟ್ ಬಂದುಬಿಟ್ಟು ಇದ್ರದ್ದು 250 ರುಪೀಸ್ ಅಷ್ಟೇ ಇದೆ, ಜಾಸ್ತಿ ಏನೂ ಇಲ್ಲ, ಆಯಿತಾ? ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲಿ ಸಿಗುತ್ತೆ ಗುರು ಇಲ್ಲಿ? ಎಲ್ಲಿ ಸಿಗುತ್ತೆ? ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಆಯಿತಾ? ಕೇಳಿ, ಇಲ್ಲಾಂದರೆ ಇಸ್ಕೊಳ್ಳಿ. ತರಿಸ್ಕೊಳ್ಳಿ ಸರ್, ತರಿಸ್ಕೊಡಿ ಅಂದರೆ ತರಿಸ್ಕೊಡ್ತಾರೆ ಅವರು, ಆಯಿತಾ? ಸಿಗುತ್ತೆ. ಇದನ್ನು
ಫೇಸ್ ವಾಶ್ ಆದಮೇಲೆ ಡ್ರೈ ಆಗಿರುತ್ತೆ ಸ್ಕಿನ್ನು. ಸೊ ಫೇಸ್ಗೆ ಇದನ್ನು ಮಾಯ್ಶ್ಚರೈಸರ್ ತಿನ್ನ ಲೇಯರಾಗಿ ಅಪ್ಲೈ ಮಾಡಿ ಒಂದು 1 or 2 ಮಿನಿಟ್ಸ್ನ ಬಿಟ್ಟು ದೆನ್ ಆವಾಗ ನೀವು ನೈಟ್ ಟೈಮ್, ಓನ್ಲಿ ನೈಟ್ ಆಯಿತಾ, ಇದನ್ನು ಯೂಸ್ ಮಾಡಿ. ಇಮಿಡಿಯೇಟಾಗಿ ನಿಮ್ಗೆ ರಿಸಲ್ಟ್ ಅನಿಸ್ತಾ ಇರ್ಬೋದು. ನಿಮಗೆ ಒಂದು 15 to 20 1 ವೀಕ್, ನನಗೆ 1 ವೀಕ್ ಆದಮೇಲೆ ಇದು ರಿಸಲ್ಟ್ ಸಿಕ್ಕಿದೆ ಆಯಿತಾ. ಜಸ್ಟ್ ಏನಿಲ್ಲ, ನೈಟ್ ಟೈಮ್ ಇದು ಆಯಿತಾ, ಡೇ ಟೈಮಲ್ಲ. ನಾನು ನಿಮಗೆ ಜಸ್ಟ್ ತೋರ್ಸೋಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ. ಜಸ್ಟ್ ನಾನು ಹಿಂಗೆ ಅಪ್ಲೈ ಮಾಡ್ತೀನಿ, ನೀವು ಹೆಂಗೆ ಇಲ್ಲ ಹಾಕ್ಕೊಂಡು ಹಿಂಗೆ ಹಚ್ಕೋಬೋದು. ಜಸ್ಟ್ ನಾನು ಡೈರೆಕ್ಟಾಗಿ ಮುಖಕ್ಕೆ ಕಣ್ಣು ಹುಷಾರು ಆಯಿತಾ, ಕಣ್ಣು ಹುಷಾರು. ಇಲ್ಲಾಂದರೆ ನೀವು ಕೈಗಳಿಗೆ ಹಾಕ್ಕೊಂಡು ಹಿಂಗೆ ಹಚ್ಕೊಳ್ಳಿ. ಇಲ್ಲಾಂದರೆ ನಾನು ಡೈರೆಕ್ಟಾಗಿ ಹಿಂಗೆ ಅನ್ಕೊತೀನಿ, ಕಣ್ಣು ಹುಷಾರಾಗಿ ಕೇರ್ಫುಲಿಯಾಗಿ. ಇದು ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂಗೆ ಆಗುತ್ತೆ ನೋಡಿ, ಹಿಂಗೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಹಿಂಗೆ ಬರುತ್ತೆ, ಸಿ ಇಷ್ಟು ಬರುತ್ತೆ. ನಿಧಾನಕ್ಕೆ ಇದನ್ನು ಮಸಾಜ್ ಮಾಡಿ, ಸರಿನಾ. ನಾನು ಆಲ್ರೆಡಿ ಮಾಯ್ಶ್ಚರೈಸರ್ ಹಾಕಿದ್ದೀನಿ ಆಯಿತಾ. ಅದಕ್ಕೆ ವಿತೌಟ್ ಮಾಯ್ಶ್ಚರೈಸರ್ ಹಚ್ಬೇಡಿ ಆಯಿತಾ. ಇದನ್ನು ಒಂಥರ ನಿಮಗೆ ಡ್ರೈ ಅನಿಸ್ಬಿಡುತ್ತೆ. ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಆಮೇಲೆ ಇದನ್ನು ಅಪ್ಲೈ ಮಾಡಿ. ಅನಿಸ್ತಿದೆಯಾ ಏನಾದರೂ? ನೋಡಿ ಈ ಥರ ಇದೆ. ಅಪ್ಲೈ ಮಾಡಿ 1 ವಾರ ಆದಮೇಲೆ ನಿಮ್ಮ ಒಂದು ಸ್ಕಿನ್ನು ನಾರ್ಮಲ್ ಸ್ಕಿನ್ ಇರುತ್ತೆ, ವೈಟ್ ಆಗಿರ್ತೀರ, ನಾರ್ಮಲ್ ಆಗಿರುತ್ತೆ, ಬಟ್ ಗ್ಲೋ ಇರಲ್ಲ. ಸೊ ಗ್ಲೋ ಬೇಕಾಗಿದೆ ಯೂಸ್ ಮಾಡಿ. ನಾನು ಪರ್ಸ್ನಲ್ ಯೂಸ್ ಮಾಡಿದೆ, ನನಗೆ ತುಂಬ ಇಷ್ಟ ಆಯಿತು. ಇಷ್ಟ ಆಗಿದ್ದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಫೈನ್, ಐ ಹೋಪ್ ವಿಡಿಯೋ ಲೆಂತ್ ಆಯಿತಾ, ಬೇಜಾರು ಮಾಡ್ಕೊಬೇಡಿ ಗುರು. ನಾನು ಕ್ಲೀನಾಗಿ ಹೇಳ್ಬೇಕು ಅನ್ಕೋತೀನಿ, ಅದು ವಿಡಿಯೋ ಲೆಂತ್ ಆಗುತ್ತೆ. ಈಗೆಲ್ಲ 1 ನಿಮಿಷಕ್ಕೆಲ್ಲ ರೀಲ್ಸಲ್ಲೇ ನೋಡಿ ಕಲ್ತ್ಕೊತೀರಿ. ಇದೇನು ಗುರು ನೀವು 7 ನಿಮಿಷ ಭಾಷಣ ಬಿದ್ದಿ ಅನ್ಕೋಬೇಡಿ, ಪ್ರಾಪರಾಗಿ ಹೇಳಬೇಕು ಅಂತ ಹೇಳ್ತಿರೋದು. ಫೈನ್, ಐ ಹೋಪ್ ಈ ಒಂದು ವಿಡಿಯೋ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ಮತ್ತೆ ಸಿಗ್ತೀನಿ ಹೊಸ ಒಂದು ವಿಡಿಯೋ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಅಂತ ನಾನು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ. ಹಾಗೆ ಯೂಸ್ಫುಲ್, ಬೇರೆ ಯಾರಿಗಾದ್ರೂ ಯೂಸ್ಫುಲ್ ಆಗ್ತಿತ್ತಾ ಅದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಹೌದು ಆರ್ಟಿಸ್ಟ್ ಆಗೋರು ಗುರು, ಅಟ್ಲೀಸ್ಟ್ ನೀವು ಮೇಂಟೈನ್ ಮಾಡಲೇಬೇಕು ಸ್ಕಿನ್ನು ಅನ್ನೋದಕ್ಕೆ. ಸೊ ಯೂಸ್ಫುಲ್ ಆಗುತ್ತೆ ಯಾರಿಗೆಲ್ಲ ಗ್ಲೋ ಸ್ಕಿನ್ನ ಬೇಕು, ಸೊ ಯೂಸ್ ಮಾಡಿ. ಐ ಹೋಪ್ ಈ ಒಂದು ವಿಡಿಯೋ ತುಂಬ ಇಷ್ಟ ಆಯ್ತು ಅನ್ಕೋತೀನಿ. ಮತ್ತೆ ಸಿಗೋಣ ಹೊಸ ಒಂದು ಟಾಪಿಕ್ನ ಒಂದಿಗೆ ಅಂತ ಹೇಳ್ತಾ, ಅಲ್ಲಿವರೆಗೂ ಟಾಟಾ, ಬಾಯ್, ಲವ್ ಯು, ಬಾಯ್.